ನನ್ನ ಪಯಣ 100ರ ಕಡೆಗೆ. ಕೊಡಗಿನ ನಾಪೋಕ್ಲು ಎಂಬ ಸಣ್ಣ ಹಳ್ಳಿಯಿಂದ ಆರಂಭವಾದ ನನ್ನ 100 ವರ್ಷಗಳ ಪಯಣ. 1924 ಸೆಪ್ಟೆಂಬರ್ 28ರಂದು ನಾಪೋಕ್ಲು ಗ್ರಾಮದಲ್ಲಿ ಮಂಜಯ್ಯ ಹಾಗೂ ವೆಂಕಟಮ್ಮ ದಂಪತಿಗಳ 6 ಗಂಡು 1 ಹೆಣ್ಣು ಮಕ್ಕಳಲ್ಲಿ ಹಿರಿಯವನಾಗಿ ನನ್ನ ಜನನ. ಪ್ರಾರಂಭಿಕ ಜೀವನ ನಾಪೋಕ್ಲಿನಲ್ಲಿ. ತೀವ್ರ ಬಡತನ, ಒಂದೇ ಕೊಠಡಿಯ ಹುಲ್ಲು ಛಾವಣಿಯ ಮನೆ. ತಂದೆಯದು ಅಂಚೆ ಇಲಾಖೆಯಲ್ಲಿ ರನ್ನರ್ ಹುದ್ದೆ. ಬೆಟ್ಟಗೇರಿಯಿಂದ ನಾಪೋಕ್ಲಿಗೆ ಅಂಚೆ ರವಾನಿಸುವ ನಡಿಗೆಯ ನಿತ್ಯ ಕಾಯ. ತಿಂಗಳಿಗೆ 6 ರೂಪಾಯಿ ಸಂಬಳ. ಅದರಿಂದಲೇ ಇಡೀ ಕುಟುಂಬದ ಖರ್ಚು ನಿಭಾಯಿಸಬೇಕಿತ್ತು. ಶಾಲೆ ಆಗ 3 ಮೈಲು. ನಡಿಗೆಯಲ್ಲೇ ಹೋಗಿ ಬರುತ್ತಿದ್ದದ್ದು. ಅದೇ ನಾವು ದನ ಸಾಕೋರು, ದನ ತುಂಬ ಇತ್ತು. ಅಮ್ಮನಿಗೆ ಹೋಗಲಿಕ್ಕೆ ಪುರುಷೊತ್ತಿಲ್ಲ, ಸಮಯ ಸಿಕ್ಕೋದಿಲ್ಲ. ಹಟ್ಟಿಲಿ ಕುಕ್ಕೆಯಲ್ಲಿ ತುಂಬಿಸಿ ಇಟ್ಟಿಡ್ತಿದ್ದರು. ನಾವು ಸ್ಕೂಲಿಂದ ಬಂದ ನಂತರ ಏನೋ ಸ್ವಲ್ಪ ತಿಂಡಿ ಎಲ್ಲ ತಿಂದು ನಮ್ಮ ಬ್ಯಾಗೆಲ್ಲ ಅಲ್ಲಿ ಕೊಕ್ಕೆ ಇರೋದು ಇದರಲ್ಲಿ ಅದರಲ್ಲಿ ತೂಗು ಹಾಕಿ ಹೊರಗೆ ಬಂದು ಹಟ್ಟಿಗೆ ಹೋಗಿ ಈ ಕುಕ್ಕೆ ತಲೆ ಮೇಲೆ ನಾವು ಹೊತ್ತುಕೊಂಡು ಹೋಗಿ ಗದ್ದೆ ಬದಿಯಲ್ಲಿ ಅಲ್ಲಿ ಹೊಂಡ ಇತ್ತು, ಸಗಣಿ ಹೊಂಡ ಅಂತ ಮಾಡ್ತೇವೆ, ಅದರಲ್ಲಿ ಹಾಕಿ ವಾಪಸ್ ಬರಬೇಕು. ಹೋಗ್ತಿದ್ದು. ಹೋಗುವಾಗ ನಮಗೆ 10-13 ವರ್ಷದವರೆಗೆ ಚಡ್ಡಿ, ನಮಗೆ ತುಂಬ ಬಡತನ ಆಗ. ಮೊಣಕಾಲವರೆಗೆ ಶರ್ಟ್ ಮಾತ್ರ, ಇಲ್ಲಿವರೆಗೆ ಇದ್ದದ ಶರ್ಟು, ಚಡ್ಡಿ ಇಲ್ಲ. ಸಗಣಿ ಹೊತ್ತುಕೊಂಡು ಹೋಗುವಾಗ ನಾವು ಒಂದು ಏರಿ ದಾಟಬೇಕು, ಗದ್ದೆಗಳ ದಾಟಿ ಹೋಗಬೇಕಲ್ಲ. ಹಾಗೆ ಆ ಕಾಲು ತೆಗೆದು ಹೀಗೆ ಮೇಲೆ ಇಡುವಾಗ ಅಲ್ಲಿ ಕೂತ್ಕೊಂಡು ಹಪ್ಪಳ ಇಡುವ ಆಲಿ ಮತ್ತು ಅಂದುಕ್ಕ ಮತ್ತು ಕುಂಜಾಮತ್ ಅವ್ರು 3 ಜನ ಅಣ್ಣ ತಮ್ಮಂದಿರು. ನಮ್ಮನ್ನೇ ಎಷ್ಟೊತ್ತಿಗೆ ಬರೋದು ಅವ್ರು ನೋಡೋದು. ನಾವು ಅದು ಗೊತ್ತು 4 ಗಂಟೆ ನಂತರ ಬರೋದು ನಾವು ಅಂತ. ಹಾಗೆ ನೋಡ್ಕೊಂಡು ನಗುತ್ತಿದ್ರು ಅಷ್ಟೇ. ಮಳೆಗಾಲ ಬಹು ಕಠಿಣ. ಕಾವೇರಿ ನದಿಯ ಪ್ರವಾಹ ಮನೆಯ ಹತ್ತಿರ ತಲುಪಿ ನಾಪೋಕ್ಲು ಒಂದು ದ್ವೀಪವಾಗಿ ಬಿಡುತ್ತಿತ್ತು. ಆಗ ನದಿ ದಾಟಲು ದೋಣಿಯ ಉಪಯೋಗವಾಗುತ್ತಿದ್ದ ನೆನಪಿದೆ. ನಾವು ಕೃಷಿಕರು, ತಂದೆ ಜೊತೆಯಲ್ಲಿ ಕೆಸರು ಗದ್ದೆಗೆ ಹೋಗ್ತಿದ್ದೆವು. ಕೆಸರು ಗದ್ದೆ ಹಾರೆಯಲ್ಲಿ ಅಗೀತಿದ್ದೆವು. ಅದು ಹಾರುದಲ್ಲಿ ಆ ಕೆಸರು ಮುಖಕ್ಕೇನೆ. ಮನೆಗೆ ಬರುವಾಗ ಮೈಯೆಲ್ಲ ಕೆಸರು. ಬಂದ ಕೂಡಲೇ ಬಚ್ಚಲಿಗೆ ಹೋಗಿ ಬಿಸಿನೀರು ಸ್ನಾನ ಮಾಡಿ ಮತ್ತೆ ಮನೆಗೆ ಬರೋದು. ಪ್ರತಿ ವರ್ಷ ಬೇಸಿಗೆಯಲ್ಲಿ ತಾಯಿಯ ತವರು ಕಾಸರಗೋಡಿಗೆ ಸಂಚಾರ. ಬಸ್ಸು, ನಡಿಗೆ ಎಲ್ಲ ಸೇರಿ 2 ದಿನ ಬೇಕಿತ್ತು ಆಗ. ಈಗದು ಬರೇ ಕೆಲವು ಗಂಟೆಗಳು. ನಮ್ಮ ಬಡತನದ ಜೀವನವನ್ನು ಹೇಗಾದರೂ ಕೊನೆಗಾಣಿಸುವ ಮಾರ್ಗದ ಬಗ್ಗೆ ನನ್ನ ಮನಸ್ಸು ಸದಾ ಕಾಡುತ್ತಿತ್ತು. 8ನೇ ತರಗತಿ ಪಾಸಾದೆ. 18 ವಯಸ್ಸಾಗಲು ಕಾದಿದ್ದೆ. ಆಗ ಸೈನ್ಯಕ್ಕೆ ಭರ್ತಿಯಾಗಲು ನೋಂದಣಿ ನಡೆಯುತ್ತಿರುವ ಬಗ್ಗೆ ಕೇಳಿದ್ದೆ. ವಯಸ್ಸಾದೊಡನೆ 1943ರ ಅದೊಂದು ದಿನ ಜೇಬಲ್ಲಿ ಪುಡಿ ಹಣ ಮತ್ತು 1 ರೊಟ್ಟಿಯ ಜೊತೆಗೆ 10 ಮೈಲು ದೂರದ ಮಡಿಕೇರಿಗೆ ನಡೆದೇ ಬಿಟ್ಟೆ. ಮಾರ್ಗದ ಮಧ್ಯೆ ತಂದಿದ್ದ 1 ರೊಟ್ಟಿ ತಿಂದು ಹತ್ತಿರದಲ್ಲೇ ಸಿಕ್ಕ ನೀರು ಕುಡಿದು ಹೊಟ್ಟೆ ತಣಿಸಿದೆ. ಕುಟುಂಬಕ್ಕೆ ಭದ್ರ ಹೆಗಲು ಕೊಡುವ ನನ್ನ ಏಕಮುಖ ಗುರಿ, ಸ್ಥೈರ್ಯ ಮತ್ತು ವಿಶ್ವಾಸ ಹೊತ್ತು ಮಿಲಿಟರಿ ಸೇರ್ಪಡೆ ಶಿಬಿರದಲ್ಲಿ ಪಾಲ್ಗೊಂಡು ಕೆಲಸಕ್ಕೆ ಆಯ್ಕೆ ಆಗಿಯೇ ಬಿಟ್ಟೆ. ಮಾತಾಪಿತರ ಆಶೀರ್ವಾದ ಪಡೆದು 18ರ ಹರೆಯದ ಹುಡುಗ ದಿಟ್ಟವಾಗಿ ಮನೆ ಬಿಟ್ಟು ನಡೆದೆ. ಸೆಪ್ಟೆಂಬರ್ 1943ರಲ್ಲಿ ಭಾರತೀಯ ಸೇನೆಗೆ ಭರ್ತಿಯಾದೆ. 9 ತಿಂಗಳ ತರಬೇತಿಯ ಬಳಿಕ ಸೇನೆಯ ಸಿಗ್ನಲ್ಸ್ ವಿಭಾಗದಲ್ಲಿ ಆಪರೇಟರ್ ಆಗಿ ನನ್ನ ಜವಾಬ್ದಾರಿ. ನನ್ನಲ್ಲಿ ಕೆಲವು ರೂಪಾಯಿಗಳನ್ನು ಇಟ್ಟುಕೊಂಡು ಸಂಬಳದ ಹೆಚ್ಚಿನ ಭಾಗವನ್ನು ಪ್ರತಿ ತಿಂಗಳು ನನ್ನ ತಂದೆಗೆ ಕಳಿಸುತ್ತಿದ್ದೆ. ನನ್ನ ಸಂಬಳ ಮನೆಗೆ ತಲುಪಿ ಕುಟುಂಬದ ಆರ್ಥಿಕ ಬಿಕ್ಕಟ್ಟು ಸಡಿಲವಾಗಿ ನನ್ನ ಕಿರಿಯ ಸಹೋದರಿಯರು ಶಾಲೆಗೆ ಹೋಗಲು ನೆರವಾಯಿತು. ನನ್ನ ಅಪ್ಪ ಬಂದ ಹಣದಿಂದ ಒಂದು ಸಣ್ಣ ಜಮೀನು ಖರೀದಿಸಿ ಅದರಲ್ಲಿನ ಕಾಫಿ ಬೆಳೆಯ ಆದಾಯದಿಂದ ಜೀವನ ಸ್ವಲ್ಪ ಸುಧಾರಿಸಿತು. ಬೆಂಗಳೂರಲ್ಲಿ ನನ್ನ ನೌಕರಿಯ ತರಬೇತಿ ಮುಗಿದ ಬಳಿಕ ಮಧ್ಯಪ್ರದೇಶದ ಜಬ್ಬಲ್ಪುರಕ್ಕೆ ನನ್ನ ವರ್ಗವಾಯಿತು. ಆ ನಂತರ 2ನೇ ವಿಶ್ವ ಮಹಾಯುದ್ಧ. ಆಗ ನನ್ನನ್ನು ಉತ್ತರ ಭಾರತದ ವಿವಿಧ ಪ್ರದೇಶಗಳಿಗೆ ಕಳಿಸಲಾಯಿತು. ಪಶ್ಚಿಮ ಬಂಗಾಳದಿಂದ ಪಂಜಾಬಿನವರೆಗೆ. ಆಗ ನಾನು ರಾವಲ್ಪಿಂಡಿ, ಲಾಹೋರ್, ಪೇಶಾವರ,
ಮತ್ತಿತರ ಇಂದಿನ ಪಾಕಿಸ್ತಾನದ ಸ್ಥಳಗಳಲ್ಲಿ ಸಂಚರಿಸುವಂತಾಯಿತು. ಸೈನ್ಯದಲ್ಲಿ ಸೇನಾನಿಯಾಗಿ ನಾನು ಜೀವನದಲ್ಲಿ ಶಿಸ್ತು ಮತ್ತು ಕಷ್ಟಗಳನ್ನು ಎದುರಿಸುವ ಧೈರ್ಯವನ್ನು ಮೈಗೂಡಿಸಿಕೊಂಡೆ. ಸೈನ್ಯದಲ್ಲಿ 3.5 ವರ್ಷಗಳಾದಾಗ ಸೈನಿಕರ ಸಂಖ್ಯೆ ಕಡಿಮೆ ಮಾಡುವ ನೀತಿ ಬಂದಾಗ 1947ರ ಮಾರ್ಚ್ನಲ್ಲಿ ನಾನು ಬಿಡುಗಡೆ ಹೊಂದಿ ಒಂದು ಸೇವಾ ಪದಕ ಸಮೇತ ಕೊಡಗಿನ ನನ್ನೂರಿಗೆ ವಾಪಸ್ಸಾದೆ. ಅನಂತರ ನಿವೃತ್ತ ಸೇನಾನಿಯಾಗಿ ನನಗೆ ಕರ್ನಾಟಕ ಸರ್ಕಾರದ ಪಶುವೈದ್ಯಕೀಯ ಇಲಾಖೆಯಲ್ಲಿ ನೌಕರಿ ದಕ್ಕಿತು. 1949ರಲ್ಲಿ ತರಬೇತಿ ಮುಗಿದೊಡನೆ ನಾನು ಜಾನುವಾರು ಪರೀಕ್ಷಕ ಅಂದರೆ ಲೈಫ್ ಸ್ಟಾಕ್ ಇನ್ಸ್ಪೆಕ್ಟರ್ ಆಗಿ ಉತ್ತರ ಕೊಡಗಿನ ಶ್ರೀಮಂಗಲದಲ್ಲಿ ಸೇರಿಕೊಂಡೆ. ನನ್ನ ಕೆಲಸದಲ್ಲಿ ನಾನು ಸಮರ್ಥನಾದೆ. ಪ್ರಾಣಿಗಳು, ಅದರಲ್ಲೂ ಗೋವು ಪಾಲನೆ ನನಗೆ ಸಂತಸದ ಕಾಯಕವಾಯಿತು. ಶ್ರೀಮಂಗಲದಲ್ಲಿರುವಾಗಲೇ 1953ರಲ್ಲಿ ನನ್ನ 29ನೇ ವಯಸ್ಸಿಗೆ ವಿವಾಹ. ಎಲ್ಲರಿಗೂ ಪರಿಚಿತ ಕಾಸರಗೋಡಿನ ಬಳಿಯ ಮಾನ್ಯದ ಅಣ್ಣಯ್ಯ ಮಾಸ್ಟರವರ ಮಗಳು ಇಂದಿರಳ ಜತೆ. ಅವರು ನನ್ನ ತಂಗಿಯ ಗಂಡ ಕಾಸರಗೋಡಿನಲ್ಲಿ ಪೋಸ್ಟ್ ಮಾಸ್ಟರ್ ಆಗಿದ್ದ UV ಶೆಟ್ಟರ ಭಾವ. ಹಾಗಾಗಿ ಈ ಸಂಬಂಧ ಕೂಡಿ ಬಂತು. ಶ್ರೀಮಂಗಲದಲ್ಲಿ ಸಂಸಾರ ಹೂಡಿಕೆ. ಅಲ್ಲಿ ನನ್ನ ಮೊದಲ ಮಗ ರಾಜನ ಜನನ. 1 ವರ್ಷದ ಬಳಿಕ 1954ರಲ್ಲಿ ಮಂಗಳೂರು ರಸ್ತೆಯ ಗಡಿ ಪ್ರದೇಶ ಸಂಪಾಜೆಗೆ ವರ್ಗ. 11 ವರ್ಷ ಒಂದೇ ಜಾಗದಲ್ಲಿ ಸೇವೆ. ಅಲ್ಲಿ ಮತ್ತೆ 1 ಗಂಡು 3 ಹೆಣ್ಣು ಮಕ್ಕಳ ಜನನ ಹಾಗೂ ಶಾಲಾಭ್ಯಾಸ. ಸಣ್ಣ ಹುಲ್ಲು ಸೂರಿನ ತಟ್ಟಿ ಮನೆಯಲ್ಲಿ ಸಂಸಾರ ಚೆನ್ನಾಗಿಯೇ ನಡೆದಿತ್ತು. ಸಂಪಾಜೆಯಲ್ಲಿ ಸ್ಥಳೀಯರ ಬೆಂಬಲದಿಂದ ಒಂದು ಹೊಸ ಆಸ್ಪತ್ರೆ ಕಟ್ಟುವ ಸದವಕಾಶ ನನಗೆ ಸಿಕ್ಕಿತ್ತು. ಮುಂದೆ ಅಲ್ಲಿಂದ 1965ರಲ್ಲಿ ವರ್ಗವಾಗಿ ಕೊಡಗಿನಲ್ಲೇ ಇದ್ದ ಪಾಲಿಬೆಟ್ಟ, ಸಿದ್ದಾಪುರಗಳಲ್ಲಿ ನೌಕರಿ. 1970ರಲ್ಲಿ ಸಿದ್ದಾಪುರದಲ್ಲಿದ್ದಾಗ ನನ್ನ ಜೀವನದ ಮೊದಲ ದೊಡ್ಡ ಆಘಾತ. ನನ್ನ ಪತ್ನಿ ಅಸ್ವಸ್ಥಳಾಗಿ ತೀರಿಕೊಂಡಳು. ನನ್ನ ಮುಖ್ಯ ಆಧಾರ ಸ್ತಂಭವಾಗಿದ್ದ ಆಕೆ ಇನ್ನಿಲ್ಲವಾದಳು. ಆಕೆಯ ಒಂದೇ ಆಶಯ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸೌಲಭ್ಯ. ಆ ಕಾರಣಕ್ಕಾಗಿ ನಾನು ಬದ್ಧನಾಗಿ ಮರುಮದುವೆ ಬಯಸದೆ ನಾನೊಬ್ಬನೇ ಮಕ್ಕಳ ಪಾಲನೆಯ ಹೊಣೆ ಹೊತ್ತೆ. ದೊಡ್ಡ ಮಗ ಆಗಾಗಲೇ ಮಂಗಳೂರಿನ ಕಾಲೇಜು ತಲುಪಿದ್ದ. ಒಂದು ಬಾಡಿಗೆ ಮನೆ ಗೊತ್ತು ಮಾಡಿ ಉಳಿದ ಮಕ್ಕಳನ್ನು ಮಂಗಳೂರಿಗೆ ವರ್ಗಾಯಿಸಿದೆ. ಇದಾಗಿ 1 ವರ್ಷದ ನಂತರ 1972ರಲ್ಲಿ ನಾನೂ ಮಂಗಳೂರಿಗೆ ವರ್ಗಾವಣೆಯಾದೆ. ಮೊಟ್ಟ ಮೊದಲ ಬಾರಿಗೆ ನಾನು ಕೊಡಗಿನ ಹೊರಗೆ ನೆಲೆಸುವಂತಾಯಿತು. 7 ವರ್ಷದ ನಂತರ 1979ರಲ್ಲಿ ನನ್ನ 55ನೇ ವಯಸ್ಸಿನಲ್ಲಿ ವೃತ್ತಿಯಿಂದ ನಿವೃತ್ತಿ ಪಡೆದಾಗ ನನ್ನ ಹಿರಿ ಮಗ ರಾಜ ಸಿಂಡಿಕೇಟ್ ಬ್ಯಾಂಕ್ ಸೇರಿದ್ದ. ಮಗಳು ಸುಗುಣ ಕೆನರಾ ಬ್ಯಾಂಕ್ ಸೇರಿದ್ದಳು. ಮಿಕ್ಕ 3 ಮಕ್ಕಳ ವಿದ್ಯಾಭ್ಯಾಸದ ಜೊತೆ ನನ್ನ ಜೀವನದ ಗಾಲಿ ಉರುಳಿತು. 1984 ನನ್ನ 60ನೇ ವಯಸ್ಸಿನಲ್ಲಿ ನಾವು ಸ್ವಂತ ಮನೆಯ ಪ್ರವೇಶ. ಮಕ್ಕಳು ಮದುವೆಯಾಗಿ ಒಬ್ಬೊಬ್ಬರಾಗಿ ಗೂಡಿನಿಂದ ನಿರ್ಗಮನ. 1994ರಲ್ಲಿ ನನ್ನ 70ರ ಆಯುಷ್ಯದಲ್ಲಿ ನನ್ನ ಕಿರಿಯ ಮಗ ಹರಿಯ ಜೊತೆ ವಾಸಿಸಲು ಬೆಂಗಳೂರಿಗೆ ವಲಸೆ. ಆಗಲೇ ಹಿರಿ ಮಗ ಹೊಸ ದಿಗಂತವನ್ನರಿಸಿ ದುಬೈಗೆ ಹಾರಿದ್ದ. 1995ರಿಂದ 2005 ದಶಕದಲ್ಲಿ ಸತತವಾಗಿ ವರ್ಷದಲ್ಲಿ 3 ತಿಂಗಳು ದೊಡ್ಡ ಮಗನ ಕುಟುಂಬದ ಜೊತೆ ಸಮಯ ಕಳೆಯುವ ಅವಕಾಶ. ಆಗ ದುಬೈ, ಅಬುದಾಬಿ, ಶಾರ್ಜಾ, ಬಹರಿನ್ಗಳಲ್ಲಿ ವಿಶಾಲ ತಿರುಗಾಟ. ವರ್ಷದಲ್ಲಿ 2 ಬಾರಿ ನನ್ನ ಎಲ್ಲ ಸಹೋದರ ಸಹೋದರಿಯರ ಮೈದುನರ ಮನೆಗೆ ಭೇಟಿ ನೀಡುವ ನಿಮಿತ್ತ ಕೊಡಗು, ಕಾಸರಗೋಡು, ಮಾನ್ಯ ಮತ್ತಿತರ ಸ್ಥಳಗಳಿಗೆ ಪ್ರವಾಸ. 2005ರಲ್ಲಿ ರೂಪಳು ಮಕ್ಕಳೊಂದಿಗೆ ದುಬೈಯಿಂದ ಬೆಂಗಳೂರಿಗೆ ಸ್ಥಳಾಂತರಗೊಂಡಾಗ ಅಂದಿನಿಂದ ಇಂದಿನವರೆಗೆ ಅವರ ಜೊತೆಯೇ ನಿವಾಸ. ನಾನು ಬಹಳ ಸಂಭ್ರಮಪಟ್ಟದ್ದು ನನ್ನ 85ನೇ ವಯಸ್ಸಿನಲ್ಲಿ ಸೊಸೆ ರೂಪ ಮತ್ತು ಮೊಮ್ಮಗಳು ರೇಷ್ಮಳೊಂದಿಗೆ ಮೊಮ್ಮಗ ರಾಹುಲ್ನನ್ನು ಕಾಣಲು ಆಸ್ಟ್ರೇಲಿಯಾ ಖಂಡಕ್ಕೆ ಪಯಣಿಸಿದಾಗ. ರಾಹುಲ್ ನನ್ನ ಮೊದಲ ಮೊಮ್ಮಗನಾಗಿ ಅವನೊಂದಿಗೆ ಹೆಚ್ಚಿನ ಸಮಯ ಕಳೆದಿದ್ದರಿಂದ ನಮ್ಮಿಬ್ಬರ ನಡುವಿನ ಸಂಬಂಧ ಸ್ಪಂದನ ಬೇರೆಯ ರೀತಿಯದೇ. ರಾಹುಲ
ನಮ್ಮನ್ನು ಆಸ್ಟ್ರೇಲಿಯಾದ ಉದ್ದಗಲಕ್ಕೂ ಎಲ್ಲ ಪ್ರೇಕ್ಷಣೀಯ ಸ್ಥಳಗಳಿಗೂ 3 ವಾರಗಳ ಕಾಲ ಸುತ್ತಾಡಿಸಿದ. ಮತ್ತೆ 2016ರಲ್ಲಿ ನನ್ನ 92 ಆಯುಷ್ಯದಲ್ಲಿ ಮತ್ತೊಮ್ಮೆ ಆಸ್ಟ್ರೇಲಿಯಾದ ಪ್ರವಾಸದ ಅವಕಾಶ. ರಾಜ, ರೂಪಾ, ರೇಷ್ಮರ ಜೊತೆ ಸೇರಿ ರಾಹುಲ್, ಸಾರಾ ಜೋಡಿಯ ವಿವಾಹ ಮಹೋತ್ಸವದಲ್ಲಿ ಭಾಗಿಯಾಗುವ ಅವಕಾಶ. ನಾನು ಹೊರದೇಶಗಳು ತುಂಬ ಪ್ರಯಾಣ ಮಾಡಿ ನೋಡಿದ್ದೇನೆ. ಆ ಜನಗಳ ಆಹಾರ, ಅವರ ಶಿಸ್ತು, ನಿಯಮ, ಒಡನಾಟ, ಅದನ್ನೆಲ್ಲ ನಮಗೆ ನೋಡುವಾಗ ಮನಸ್ಸಿಗೆ ತುಂಬ ಸಂತೋಷವಾಗುತ್ತೆ. ಕಾರಣ ನಮ್ಮ ದೇಶ ಬಡ ದೇಶ, ನಾವು ನಮ್ಮ ಹಳೆ ಪದ್ಧತಿಯಲ್ಲಿ ಇದ್ದೇವೆ. ಇನ್ನೂ ಕೂಡ ನಾವು ಕೂಡ ಅವರ ಹಾಗೆ ಮುಂದುವರಿಬೇಕು, ಅವರ ಹಾಗೆ ಬದುಕಲಿಕ್ಕೆ ಪ್ರಯತ್ನ ಪಡಬೇಕು, ಅವರ ಹಾಗೆ ಚೆನ್ನಾಗಿರಬೇಕು ಅಂತ ಹೇಳುವಂಥ ಮನಸ್ಸು ಮತ್ತು ದೈವಾನುಕೂಲ ಅದೇನು ಮಾಡುತ್ತೆ ಹಾಗೆ ನಮ್ಮ ಪ್ರಯತ್ನ. ಈಚಿನ ವರ್ಷಗಳಲ್ಲಿ ನನ್ನ ಮಕ್ಕಳು ನನ್ನ ಜನ್ಮದಿನವನ್ನು ಸಂಭ್ರಮದಿಂದ ಆಚರಿಸಿ ಸಂಬಂಧಿಕರು, ಆತ್ಮೀಯರು, ಸ್ನೇಹಿತರು ಎಲ್ಲರನ್ನೂ ಕೂಡಿಸಿ ನಾನು ಅವರ ಸಂಗಡ ಭೇಟಿ, ಮಾತುಕತೆ ಮತ್ತು ಹರಟಿ ಕಾಲ ಕಳೆದು ಸಂತಸ ಪಡಲು ಅವಕಾಶ ಮಾಡಿಕೊಡುತ್ತಿದ್ದಾರೆ. ಈಗ ನಾನು ನನಗೆ ಸಹಾಯ ಹಸ್ತ ನೀಡಿದ, ನನ್ನ ಮನಮುಟ್ಟಿದ, ನನ್ನ ಹತ್ತಿರದ ಸಂಬಂಧ ಹೊಂದಿದ್ದ ಅನೇಕರನ್ನು ನಾನು ಮಮತೆಯಿಂದ ನೆನಪಿಸಿಕೊಳ್ಳುತ್ತೇನೆ. ವಿಪರ್ಯಾಸವೆಂದರೆ ನನ್ನ ಖುಷಿ ಹಂಚಿಕೊಳ್ಳಲು ಅವರು ಯಾರೂ ಈಗ ಉಳಿದಿಲ್ಲ. ಹೆಸರಿಸುವುದಾದರೆ ನನ್ನ ಮಾವ ಮಾನ್ಯ ಅಣ್ಣೆ ಮಾಸ್ತರು, ಭಾವ ಮೈದುನ UV ಶೆಟ್ಟಿ, ಉಂಬಾಳೆ ತಿಮ್ಮಪ್ಪಯ್ಯ, ಅರಣ್ಯಾಧಿಕಾರಿ ತಿಮ್ಮಯ್ಯ, ಪುಸ್ತಕ ವ್ಯಾಪಾರಿ ವೆಂಕಟರಾವ್, ಹೆಂಡತಿಯ ತಮ್ಮ ರಾಮದಾಸ್, ನನ್ನ ಬಗ್ಗೆ ಗೌರವವಿಟ್ಟಿದ್ದ ರವಿ, ಪ್ರಿಯ ಗೆಳೆಯರಾದ ಮಂಗಳೂರಿನ ಗಂಗಾಧರ, JP ನಗರದ ಪ್ರಭು, ಇನ್ನು ಎಷ್ಟೋ ಸಭ್ಯರು ನನ್ನ ಹೃದಯ ತಟ್ಟಿದವರಿದ್ದಾರೆ. ರಾಜರೂಪರು ಅತ್ಯಾದರದಿಂದ ನನ್ನ ಪಾಲನೆ ಪೋಷಣೆ ಗಮನಿಸುತ್ತಿದ್ದಾರೆ. ಈ ಇಳಿ ವಯಸ್ಸಿನಲ್ಲಿ ನಿತ್ಯ ವ್ಯಾಯಾಮ, ನಡಿಗೆ ಸಾಧ್ಯವಿಲ್ಲದಿದ್ದರೂ ಸಮಯಕ್ಕೆ ಸರಿಯಾಗಿ ಊಟ, ತಿಂಡಿ ಮತ್ತು ಇತರ ಶಿಸ್ತಿನಿಂದಾಗಿ ಆರೋಗ್ಯ ನನ್ನನ್ನು ಬೆಂಬಲಿಸಿದೆ. ಶ್ರೇಷ್ಠ ತಂದೆ ತಾಯಿ, ಅತ್ತೆ, ಮಾವ, ಚಂದದ ಮಕ್ಕಳು, ಮೊಮ್ಮಕ್ಕಳು, ಒಳ್ಳೆಯ ಸ್ನೇಹಿತರು, ನಯವಾದ ಬಂಧುಗಳು ಇವೆಲ್ಲ ಪಡೆದ ನಾನು ಅದೃಷ್ಟವಂತ. ನನ್ನ ಪ್ರಿಯ ದೇವರುಗಳು ನನ್ನನ್ನು ಎಂದೂ ಹರಸಿದ್ದಾರೆ. ನಾನು 100 ವರ್ಷ ಆಯುಷ್ಯ ತಲುಪಿ ಶತಾಯುಷಿಯಾಗಿ ಸಂತೃಪ್ತ ಪೂರ್ಣ ಜೀವನ ಬಾಳಿದ ವಿರಳ ವ್ಯಕ್ತಿಯಾಗಿ ನಿಮ್ಮನ್ನೆಲ್ಲ ಹೃತ್ಪೂರ್ವಕವಾಗಿ ಆಶೀರ್ವದಿಸುತ್ತೇನೆ. ಶಿಸ್ತು ಅಂತ ಹೇಳೋದು ಪ್ರಧಾನ ಮನುಷ್ಯನಿಗೆ. ನಾವು ಏಳುವ ಸಮಯ, ಮಲಗುವ ಸಮಯ, ಊಟದ ಸಮಯ, ಪ್ರತಿಯೊಂದನ್ನು ನಾವು ಮಿತಿಯಾಗಿಟ್ಟುಕೊಂಡ್ರೆ ನಮಗೆ ಸುಖ ಅಂಥದ್ದು ಬೇಕೇ. ಯಾವಾಗ ನೀವು ದೇವರನ್ನ ಬೇಡ್ಕೊಳ್ಳಿ, ಯಾವಾಗಲೂ ತನ್ನಂತೆಯೇ ಪರರು ಅಂತ ಹೇಳಂಥ ಭಾವನೆ ನಮ್ಮಲ್ಲಿ ಬಂದರೆ ನೀವೆಲ್ಲರೂ ಸುಖವಾಗಿರ್ಬೋದು. ನನಗೇ ಬೇಕು, ತನಗೇ ಬೇಕು, ನನಗೇ ಇರಲಿ ಅಂತ ಹೇಳೋಂಥ ಭಾವನೆ ಬರಬಾರ್ದು. ಸರ್ವೇನು ಸುಖಿನೋ ಭವಂತು ಅಂತೇನೋ ಹೇಳ್ತಾರಲ್ಲ, ಆ ರೀತಿ ಎಲ್ಲರೂ ಸುಖವಾಗಿದ್ದರೆ. ಅದೃಶ್ಯ ದೇವರು ನಿಮ್ಮೆಲ್ಲರಿಗೂ ಆರೋಗ್ಯ, ಶಾಂತಿ ಮತ್ತು ಸಂತಸವನ್ನು ದಯಪಾಲಿಸಲಿ. ಎಲ್ಲರ ಮೇಲೆ ದೈವದ ಒಲುಮೆ ಇರಲಿ ಎಂದು ಪ್ರಾರ್ಥಿಸುತ್ತೇನೆ.